ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾಪ್ಟರ್ ಆನ್ ವೀಲ್ಸ್. ಸ್ವಲ್ಪ ದಿನಗಳಿಂದ ನನಗೆ ರಾಯಲ್ ಎನ್ಫೀಲ್ಡ್ ಓಡಿಸ್ಬೇಕು ಅಂತ ಆಸೆ ಇದ್ದಿದ್ದರಿಂದ ನಾನು ರಾಜಾಜಿನಗರಲ್ಲಿರೋ HSR ಎಂಟರ್ಪ್ರೈಸಸ್ಗೆ ಹೋಗಿದ್ದೆ. ಶೋರೂಮ್ ಎಂಟರ್ ಆಗ್ತಿದ್ದಂಗೆ ಒಂದು ಅಟ್ರಾಕ್ಟಿವ್ ಹಂಟರ್ 350 ನಿಂತಿತ್ತು. ಆದರೆ ನನ್ನ ಹೈಟ್ಗೆ ಈ ಬೈಕ್ ಸೆಟ್ ಆಗುತ್ತೋ ಇಲ್ವೋ ಅನ್ನೋದು ಒಂದು ಡೌಟ್. ಬಟ್ ಇಲ್ಲಿಗೆ ಬಂದು ನೋಡಿದ್ಮೇಲೆ ಸಮಾಧಾನ ಆಯಿತು ದಟ್ ನಾನು ರಾಯಲ್ ಎನ್ಫೀಲ್ಡ್ ಓಡಿಸ್ಬೋದು ಅಂತ. ಆ್ಯಂಡ್ ಫೈನಲಿ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್, ಟೆಸ್ಟ್ ರೈಡ್ ಮಾಡೋ ಟೈಮ್ ಬಂತು. ನಾನು ಸುಮಾರು 3 ವರ್ಷಗಳ ನಂತರ ಬೈಕ್ ಓಡಿಸ್ತಾ ಇರೋದು, ಅದರಿಂದ ಒಂದು ಸ್ವಲ್ಪ ನರ್ವಸ್ ಆಗಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಐ ರಿಯಲಿ ಎಂಜಾಯ್ಡ್ ಇಟ್. ನೆವರ್ ನ್ಯೂ ನಾನು ಹಂಟರ್ 350 ಓಡಿಸ್ತೀನಿ ಅಂತ, ಬಟ್ ಫಿಂಗರ್ಸ್ ಕ್ರಾಸ್ಡ್, ಐ ಹೋಪ್ ಐಲ್ ಬೈ ಒನ್ ಸೂನ್. ಶಾರ್ಟ್ ಹೈಟ್ ಇದ್ರೂ ಕನಸುಗಳಿಗೆ ಯಾವುದೇ ಮಿತಿ ಇಲ್ಲ. ಮೇ ದಿಸ್ ಇನ್ಸ್ಪೈರ್ ಯು. ಟೆಸ್ಟ್ ರೈಡ್ ಮುಗಿಸ್ಕೊಂಡು ನಾನು ವಾಪಸ್ ಬಂದು ಕೊಟೇಶನ್ ತೊಗೊಳಕ್ಕೆ ಕೂತಿದ್ದಾಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಗೊರಿಲ್ಲಾ 450. ಹಂಟರ್ 350ಗಿಂತ ಗೊರಿಲ್ಲಾ 450 ಒಂದು ಸ್ವಲ್ಪ ಪವರ್ ಜಾಸ್ತಿ. ಬಟ್ ಲುಕ್ ವೈಸ್ ನಂಗೆ ಗೊರಿಲ್ಲಾ 450 ತುಂಬ ಇಷ್ಟ ಆಯಿತು. ಈ ಬೈಕ್ ಕೂಡ ಟ್ರೈ ಮಾಡಬೇಕು ಅಂತ ಅನಿಸ್ತು ಆ್ಯಂಡ್ ನಾನು ಟೆಸ್ಟ್ ರೈಡ್ ತೊಗೊಂಡೆ. ತುಂಬ ಇಷ್ಟ ಆಯಿತು, ಆದರೆ ನಾನು ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ ಬಿಕಾಸ್ ಆಫ್ ದ ಪವರ್ ಆ್ಯಂಡ್ ಸ್ವಲ್ಪ ಹೈಟ್ ಜಾಸ್ತಿ ಅನಿಸ್ತು ನನಗೆ ಕಂಪೇರ್ ಟು ಹಂಟರ್. ಇದರದ್ದು ವಿಡಿಯೋ ನಾವು ಶೂಟ್ ಮಾಡಲಿಲ್ಲ, ಬಟ್ ಇಫ್ ಯು ಆರ್ ಕಾನ್ಫಿಡೆಂಟ್ ಗೋ ಫಾರ್ ಇಟ್. ನಾನು ನನ್ನ ಫಸ್ಟ್ ಬೈಕ್ ಓಡಿಸೋದನ್ನ ಹೆಂಗ್ ಕಲಿತೆ ಅಂತ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ನಾನು ಶಾರ್ಟ್ ಇರೋದ್ರಿಂದ ನಮ್ಮಪ್ಪ ನನಗೆ ಅವೆಂಜರ್ ಬೈಕ್ ಓಡಿಸಿದ್ರು. ನನ್ಗೆ ಓಡ್ಸಕ್ಕೆ ಬರ್ತಾ ಇರಲಿಲ್ಲ. ಆ್ಯಂಡ್ ನಾನು ಫಸ್ಟ್ ಡೇ ಕಲಿಯೋಕ್ಕೆ ಅಂತ ಹೋಗಿದ್ದಾಗ ನನ್ನ ತಮ್ಮನೂ ನನ್ನ ಜೊತೆಗೆ ಬಂದಿದ್ದ ಕಲಿಸ್ಲಿಕ್ಕೆ. ಆದರೆ ಅವ್ನು ಏನು ಹೇಳಿದ್ರು ನಂಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ನಮ್ಮಪ್ಪಂಗೆ ಕಾಲ್ ಮಾಡಿ ಅವ್ರನ್ನ ಕಾಲಲ್ಲೇ ಇರಕ್ಕೆ ಹೇಳಿದೆ. ನನಗೆ ಬ್ರೇಕ್ ಗೊತ್ತಿಲ್ಲ, ಗೇರ್ ಹಾಕೋದು ಹೆಂಗೆ ಗೊತ್ತಿಲ್ಲ, ಕ್ಲಚ್ ಏನೂ ಗೊತ್ತಿರಲಿಲ್ಲ. ಸೊ ಅವ್ರು ಕಾಲಲ್ಲೇ ನಂಗೆ ಗೈಡ್ ಮಾಡಿದ್ರು ಆ್ಯಂಡ್ ನಾನು ಒಂದು 2 ದಿನ ಅದನ್ನೆಲ್ಲ ಫಾಲೋ ಮಾಡಿ 3ನೇ ದಿನದಿಂದ ನಾನು ಬೈಕ್ನ ಹೊರಗೆ ತೊಗೊಂಡು ಹೋಗೋದು, ಎಲ್ಲೋದ್ರೂ ಬೈಕ್ನ ಹೊರಗೆ ತೊಗೊಂಡು ಹೋಗೋದನ್ನ ನಾರ್ಮಲೈಸ್ ಮಾಡಿದೆ. ಸೊ ದೇರ್ ಇಸ್ ಅ ಸೇಯಿಂಗ್ ಅಲ್ವಾ, ನಾವೇನೇ ಮಾಡಬೇಕು ಅಂತ ಮನ್ಸು ಮಾಡಿದ್ರು ಅದನ್ನ ಮಾಡ್ಬೋದು ಅಂತ. ಸೊ ದಿಸ್ ಇಸ್ ಫಾರ್ ಯು ಗರ್ಲ್ಸ್ ಔಟ್ ದೇರ್. ನಿಮಗೆ ಬೈಕ್ ಓಡಿಸೋದು ಇಷ್ಟ ಇದ್ದರೆ ದೆನ್ ಇಟ್ಸ್ ನೆವರ್ ಟೂ ಲೇಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆಲ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್, ನಂಗೆ ಯಾವಾಗಲೂ ಸಪೋರ್ಟ್ ಮಾಡಿ ನನ್ನ ಸ್ಟ್ರೆಂತ್ ಆಗಿ ನಿಂತಿರೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಚಾಪ್ಟರ್ ಆನ್ ವೀಲ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.